ಸ್ಯಾಂಡಲ್ವುಡ್ನ ನಶೆ ರಾಣಿಯರಿಗೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಅನ್ನು ನೋಡ್ತಾ ಇದ್ವಿ. ಇತ್ತ ಜೇಸಿಗೆ ಕಳಿಸಲಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತಾ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ರಾಗಿಣಿ ಹಾಗೇನೆ ಸಂಜನಾ ಭವಿಷ್ಯ ನಿರ್ಧಾರವಾಗುತ್ತೆ. ಈಗಾಗಲೇ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಜಡ್ಜ್ ಮುಂದೆ ಹಾಜರಾಗಿರುವಂತಹ ನಟಿ ರಾಗಿಣಿ ಹಾಗೇನೆ ಸಂಜನಾ, ಸಿಸಿಬಿ ಪರ ವಕೀಲರು, ನಟಿಯರ ಪರವಾಗಿರುವಂತಹ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಮತ್ತೆ 5 ದಿನ ಕಸ್ಟಡಿಗೆ ಮನವಿ ಮಾಡ್ತಾ ಇದೆ ಸಿಸಿಬಿ. 5 ದಿವಸಗಳ ಕಾಲ ಮತ್ತೆ ಕಸ್ಟಡಿಗೆ ಕೊಡಿ, ಇನ್ನೊಂದಷ್ಟು ವಿಚಾರಣೆ ನಡೆಸಬೇಕಿದೆ, ಮತ್ತೊಂದಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಿದೆ ಅಂತ ಹೇಳಿ ಸಿಸಿಬಿ ಪರವಾಗಿರುವಂತಹ ವಕೀಲರು ಸಿಸಿಬಿ ಪರವಾಗಿಯಲ್ಲಿ 5 ದಿವಸಗಳ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೇಳಿಕೊಳ್ಳಲಾಗಿದೆ. ಮತ್ತೆ 5 ದಿನ ಕಸ್ಟಡಿಗೆ ಪಡೆಯುವಂತಹ ಅವಶ್ಯಕತೆ ಇಲ್ಲ, ಮತ್ತೆ ಕಸ್ಟಡಿಗೆ ಕೊಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ನಟಿಯರ ಪರವಾಗಿರುವಂತಹ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಜಡ್ಜ್ ಮುಂದೆ ನಟಿಯರ ಪರ ವಕೀಲ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡುವಂತ ಅವಶ್ಯಕತೆ ಇಲ್ಲ, ಈ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ಕೊಡಬೇಡಿ ಅನ್ನುವಂತ ವಾದ ಮಂಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಬ್ಬರು ನಟಿಯರಿಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಸುದ್ದಿಯೊಂದು ಹೊರಬೀಳುತ್ತೆ. ಯಾಕೆ ಅಂತ ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಯಾವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರೋ ಇಬ್ರು ನಟಿಯರು ಸಹಕರಿಸ್ತಾ ಇರಲಿಲ್ಲ, ಪೊಲೀಸ್ ತನಿಖೆಗೆ ಸಹಕರಿಸ್ತಾ ಇರಲಿಲ್ಲ, ಕೇಳಿದಂತ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡ್ತಾ ಇರಲಿಲ್ಲ. ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ, ನಾನಂಥವಳಲ್ಲ, ನನಗೋದಕ್ಕೂ ಸಂಬಂಧ ಇಲ್ಲ, ನನಗೆ ನೆನಪಿಲ್ಲ ಅನ್ನುವಂತಹ ಉತ್ತರವನ್ನ ರಾಗಿಣಿ ಕೊಡ್ತಾ ಇದ್ರು. ಮತ್ತೊಂದು ಕಡೆಗೆ ಸಂಜನಾ ಬ್ಲಡ್ ಟೆಸ್ಟ್ ಕೊಡುವಂತಹ ಸಂದರ್ಭದಲ್ಲಿ ಅಥವಾ ಯೂರಿನ್ ಟೆಸ್ಟ್ ಕೊಡುವಂತಹ ಸಂದರ್ಭದಲ್ಲಿ ಮಾಡಿದಂಥ ರಂಪಾಟ ಎಲ್ಲವನ್ನೂ ಕೂಡ ನೋಡ್ತಾ ಹೋಗ್ತಿದ್ವಿ. ಈಗ ಸಿಸಿಬಿ ಪರವಾಗಿ ವಕೀಲರು ಹಾಗೇನೆ ನಟಿಯರ ಪರವಾಗಿರುವಂತಹ ವಕೀಲರು ಇಬ್ರು ಕೂಡ ವಾದ ಮಂಡಿಸ್ತಾ ಇದ್ದಾರೆ. ಇಷ್ಟು ದಿನಗಳ ತನಿಖೆಯ ಮಾಹಿತಿಯನ್ನ ಕೋರ್ಟ್ಗೆ ಸಿಸಿಬಿ ನೀಡಿದೆ. ಇಷ್ಟು ದಿನಗಳ ಕಾಲ ಏನ್ ತನಿಖೆ ನಡೀತು, ಎಷ್ಟರ ಮಟ್ಟಿಗೆ ತನಿಖೆಗೆ ಅವರು ಸಹಕರಿಸಿದ್ದಾರೆ ಎಲ್ಲವನ್ನೂ ಕೂಡ ಕೊಡಲಾಗಿದೆ. ಯುವ ಪೀಳಿಗೆಯನ್ನ ಈ ಡ್ರಗ್ಸ್ ದಂಧೆ ಹಾಳು ಮಾಡ್ತಾ ಇದೆ, ಹೀಗಾಗಿ ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸೋದು ಅಗತ್ಯ ಇದೆ. ಇಲ್ಲಿ ಮತ್ತಷ್ಟು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಯಾಕೆ ಕೇಳ್ತಿದ್ದಾರೆ ಸಿಸಿಬಿ ಪೊಲೀಸರು ಅಂತ ನೋಡ್ತಾ ಹೋದ್ರೆ ಯುವ ಪೀಳಿಗೆಯನ್ನ ಕಾಪಾಡಬೇಕಾದಂತ ಅನಿವಾರ್ಯತೆ ಇದೆ, ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಅವಶ್ಯಕತೆ ಇದೆ. ಈ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಸಿಸಿಬಿ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಇದು ಸಿಸಿಬಿ ಪೊಲೀಸರು ಮಾಡಿಕೊಂಡಿರುವಂತಹ ಮನವಿ. ಇದು ಮತ್ತೊಂದಷ್ಟು ದಿವಸಗಳ ಕಾಲ ನಮ್ಮ ವಶಕ್ಕೆ ಕೊಡಿ, ಇನ್ನೊಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಿದೆ, ಮತ್ತೊಂದಷ್ಟು ಮಾಹಿತಿಯನ್ನ ಅವರ ಬಳಿಯಲ್ಲಿ ಪಡೆಯಬೇಕಿದೆ. ಯಾಕೆ ಇದು ಅನಿವಾರ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಯುವ ಪೀಳಿಗೆ ಡ್ರಗ್ಸ್ ದಂಧೆಯಿಂದಾಗಿ ಹಾಳಾಗ್ತಾ ಇದ್ದಾರೆ. ಯುವ ಪೀಳಿಗೆಯನ್ನ ಡ್ರಗ್ಸ್ ಹಾಳು ಮಾಡ್ತಾ ಇದೆ. ಇದರಿಂದ ಬಚಾವ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಈ ಕಾರಣಕ್ಕಾಗಿ ನಟಿಯರನ್ನ ಮತ್ತೆ ಪೊಲೀಸ್ ವಶಕ್ಕೆ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಇಷ್ಟು ದಿವಸಗಳ ಕಾಲ ರಾಗಿಣಿ ಹಾಗೇನೆ ಸಂಜನಾ ಗಲ್ರಾನಿ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು, ಯಾವ ರೀತಿಯಾದಂತಹ ವಿಚಾರಣೆ ನಡೀತು, ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ನಟಿಯರು ಯಾವ ರೀತಿಯಾಗಿ ವರ್ತಿಸಿದ್ದಾರೆ, ಯಾವ ರೀತಿಯಾಗಿ ಸಹಕರಿಸಿದ್ದಾರೆ, ಇದೆಲ್ಲವನ್ನೂ ಕೂಡ ಮಾಹಿತಿ ಕೋರ್ಟ್ಗೆ ಕೊಡಲಾಗಿದೆ. ಹೀಗಾಗಿ ಹೆಚ್ಚಿನ ತನಿಖೆಯನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ಇದೆ. ಸದ್ಯಕ್ಕೆ ನಡೆದಿರುವಂತಹ ತನಿಖೆ ಇಷ್ಟು, ಸದ್ಯದ ತನಿಖೆಯಲ್ಲಿ ಬಯಲಾಗಿರುವಂತಹ ಅಂಶಗಳಿದಿಷ್ಟು. ಮತ್ತೊಂದಷ್ಟು ದಿವಸಗಳ ಕಾಲ ಕಸ್ಟಡಿಗೆ ಕೊಟ್ರೆ ಖಂಡಿತವಾಗಿಯೂ ಕೂಡ ಮತ್ತೊಂದಷ್ಟು ಮಾಹಿತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಸಿಸಿಬಿ ಪೊಲೀಸರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇತ್ತ ನಟಿಯ ಪರವಾಗಿರುವಂತಹ ವಕೀಲರು, ನಟಿಯ ಪರ ವಕೀಲ ಹೇಳ್ತಾ ಇರುವಂತಹ ಮಾತು, ಮತ್ತೊಂದಷ್ಟು ದಿವಸಗಳ ಕಾಲ ಕಸ್ಟಡಿಗೆ ಕೊಡುವಂತಹ ಅವಶ್ಯಕತೆ ಇಲ್ಲ, ಕೇವಲ ಯಾರೋ ಕೊಟ್ಟ ಹೇಳಿಕೆಯ ಮೂಲಕ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಹೇಗಿದ್ದಂತಹ ಸಂದರ್ಭದಲ್ಲಿ ಮತ್ತೊಂದಷ್ಟು ದಿನ ಕೊಡುವಂತಹ ಅವಶ್ಯಕತೆ ಏನಿದೆ, ತನಿಖೆ ನಡೆಸುವಂತಹ ಅವಶ್ಯಕತೆಯೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತೊಂದಷ್ಟು ದಿವಸಗಳ ಕಾಲ ಸಿಸಿಬಿ ಕಸ್ಟಡಿಗೆ ಕೊಡುವಂತಹ ಅವಶ್ಯಕತೆ ಏನಿದೆ ಅಂತೇಳಿ ನಟಿಯರ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಸಿಸಿಬಿ ಪೊಲೀಸರ ಪರ ವಕೀಲರು, ನಟಿಯರ ಪರ ಇರುವಂತಹ ವಕೀಲರು, ಹೀಗೆ ವಕೀಲರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ತಮ್ಮದೇ ಆದಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇತ್ತ ಯಾಕೆ 5 ದಿವಸಗಳ ಕಾಲ ಅಥವಾ ಮತ್ತೊಂದಷ್ಟು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಸಿಸಿಬಿ ಕೇಳ್ತಾ ಇದೆ, ಯಾಕೆ ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು ಅಂತ ಹೇಳಿ ವಕೀಲರ ಪರ ನಟಿಯರ ಪರ ಇರುವಂತಹ ವಕೀಲರು ಹೇಳ್ತಾ ಇರೋದು. ಇಬ್ಬರು ವಾದ ಮಂಡಿಸ್ತಾ ಇದ್ದಾರೆ, ತಮ್ಮದೇ ಆದಂತಹ ರೀತಿಯಲ್ಲಿ ಅದನ್ನ ಡಿಫೆಂಡ್ ಮಾಡಿಕೊಳ್ತಾ ಇದ್ದಾರೆ. ಡ್ರಗ್ಸ್ ದಂಧೆಯ ಬಗ್ಗೆ ಅವರಿಬ್ಬರ ಬಳಿ ಸಾಕಷ್ಟು ಮಾಹಿತಿ ಇದೆ ಅಂತೇಳಿ ಸಿಸಿಬಿ ಪೊಲೀಸರು ಹೇಳಿದ್ರೆ ಡ್ರಗ್ಸ್ ಸೇವಿಸಿರೋ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷಿನೇ ಇಲ್ಲ. ನಟಿಯರ ಪರ ವಕೀಲರ ವಾದ ಇದು. ಮತ್ತಷ್ಟು ದಿವಸಗಳ ಕಾಲ ವಿಚಾರಣೆಯ ಅವಶ್ಯಕತೆ ಇದೆ ಅಂತ ಹೇಳಿ ಸಿಸಿಬಿ ಪೊಲೀಸರು ಹೇಳಿದ್ರೆ ಇತ್ತ ಯಾರೋ ಹೇಳಿಕೆಯಿಂದ ಬಂಧಿಸಿದ್ದಾರೆ, ಮತ್ತೆ ಒಂದಷ್ಟು ದಿವಸಗಳ ಕಾಲ ವಿಚಾರಣೆ ನಡೆಸುವಂತ ಅವಶ್ಯಕತೆ ಏನಿದೆ? ಸಿಸಿಬಿ ಏನಂತ ಹೇಳ್ತಾ ಇದೆ, ಇಬ್ಬರು ನಟಿಯರು ನಮಗೆ ತನಿಖೆಗೆ ಸಹಕಾರ ನೀಡಿಲ್ಲ ಅಂತ ಹೇಳಿ. ಇಲ್ಲಿ ಸಿಸಿಬಿ ಪರ ವಾದ ಮಂಡಿಸ್ತಾ ಇರೋರು ಹೇಳ್ತಾ ಇರೋದು ಇಬ್ರು ನಮಗೆ ಸಹಕರಿಸಿಲ್ಲ ಅಂತ ಹೇಳಿ. ಇನ್ನು ನಟಿಯರ ಪರ ವಕೀಲರು ಹೇಳ್ತಾ ಇರೋದು ಡ್ರಗ್ಸ್ ಸೇವಿಸಿರೋ ಬಗ್ಗೆ ಮಾಹಿತಿನೇ ಸಿಕ್ಕಿಲ್ಲ ಇವರಿಗೆ, ಅಥವಾ ಡ್ರಗ್ಸ್ ಸೇವಿಸಿರೋ ಬಗ್ಗೆ ಸಾಕ್ಷ್ಯನೇ ಇಲ್ಲ.
ಮತ್ತೆ ಕಸ್ಟಡಿಗೆ ಪಡೆಯುವಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ ಸಿಸಿಬಿ ಪರ ವಕೀಲರ ವಾದಕ್ಕೆ ಇತ್ತ ನಟಿಯರ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಾವು ಎಲ್ಲ ವೈದ್ಯಕೀಯ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಸಿಸಿಬಿ ವಾದ ಮಾಡ್ತಾ ಇದ್ರೆ, ಅಗತ್ಯಕ್ಕೆ ಬೇಕಾಗುವಂಥ ವೈದ್ಯಕೀಯ ಸೇವೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ನಟಿಯರ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಎರಡೂ ಕಡೆಯ ವಾದ ಪ್ರತಿವಾದ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಆದೇಶವನ್ನ ಕೊಡ್ತಾರೆ. ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಬೇಕಾ ಅಥವಾ ಮತ್ತೊಂದಷ್ಟು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ನಟಿಯರ ಭವಿಷ್ಯ ನಿರ್ಧಾರವಾಗಲಿದೆ. ರಾಗಿಣಿಗೆ ಮತ್ತೆ ಸಿಸಿಬಿ ಕಸ್ಟಡಿನ ಅಥವಾ ಜೈಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದರ ಜೊತೆಗೆ ಸಂಜನಾ ಗಲ್ರಾನಿಗೂ ಕೂಡ ಇಲ್ಲಿ ಜೈಲಿಗೆ ಕಳಿಸಲಾಗತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡಲಾಗತ್ತಾ ಅಂತ ಹೇಳಿ ಎರಡು ಕಡೆಯ ವಾದ ಪ್ರತಿವಾದ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಆದೇಶವನ್ನ ಕೊಡೋರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಟಿಯರ ಭವಿಷ್ಯ ನಿರ್ಧಾರವಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ಇತ್ತ ಸಿಸಿಬಿ ಪರ ವಾದ ಮಂಡಿಸ್ತಾ ಇದ್ರು, ಅತ್ತ ನಟಿಯರ ಪರ ಕೂಡ ವಾದ ಮಂಡಿಸಿದ್ರು. ಇಬ್ಬರ ವಾದದ ಆಧಾರದ ಮೇಲೆ ಆದೇಶ ಕೊಡೋರಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಇಬ್ಬರು ನಟಿಯರಿಗೆ ಸಂಬಂಧಪಟ್ಟ ಹಾಗಿನ ಮತ್ತಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ ಕೆಲವೇ ಕ್ಷಣಗಳಲ್ಲಿ ಎರಡೂ ಕಡೆಯ ವಾದ ಪ್ರತಿವಾದ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಬರುವಂತಹ ನಿರೀಕ್ಷೆ ಇದೆ. ಸಿಸಿಬಿ ಪರ ವಕೀಲರು, ನಟಿಯರ ಪರ ವಕೀಲರು ಇಬ್ಬರು ಕೂಡ ವಾದವನ್ನು ಮುಕ್ತಾಯಗೊಳಿಸಿದ್ದಾರೆ. ಯಾಕೆ ಸಿಸಿಬಿ ಪರ ವಕೀಲರು ಕಸ್ಟಡಿಗೆ ಕೊಡಬೇಕು ಅನ್ನುವಂತಹ ವಾದ, ಯಾಕೆ ಕಸ್ಟಡಿಗೆ ಕೊಡಬಾರ್ದು, ಯಾಕೆ ಮತ್ತಷ್ಟು ವಿಚಾರಣೆ ನಡೆಸಬಾರ್ದು ಅಂತ ಹೇಳಿ ನಟಿಯರ ಪರವಾಗಿ ವಕೀಲರು ವಾದ ಮಂಡಿಸಿದ್ದಾರೆ. ರಾಗಿಣಿಗೆ ಮತ್ತೆ ಸಿಸಿಬಿ ಕಸ್ಟಡಿಗೆ ಕೊಡಲಾಗತ್ತಾ ಅಥವಾ ಜೈಲಿಗೆ ಕಳಿಸಲಾಗತ್ತಾ, ಇತ್ತ ಜೇಸಿಗೆ ಕೊಡಲಾಗತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡಲಾಗತ್ತಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. 5 ದಿನಗಳ ಕಸ್ಟಡಿಗೆ ಕೇಳಿರೋ ಸಿಸಿಬಿ ಪೊಲೀಸರು 5 ದಿವಸಗಳ ಕಾಲ ನಟಿ ರಾಗಿಣಿಯನ್ನ ನಮಗೆ ಕೊಡಿ ಅಥವಾ 5 ದಿವಸಗಳ ಕಾಲ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ರಾಗಿಣಿಗೆ ಜೈಲಿಗೆ ಕಳಿಸಲಾಗತ್ತಾ ಅಥವಾ ಮತ್ತೆ 5 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಿಚಾರಣೆಗೆ ಕೊಡಲಾಗತ್ತಾ, ಇದು ಇನ್ನು ಕೆಲವೇ ಹೊತ್ತಲ್ಲಿ ನಿರ್ಧಾರ ಆಗುತ್ತೆ. ಎರಡೂ ಕಡೆಯ ವಾದ ಪ್ರತಿವಾದಗಳು ಅಂತ್ಯವಾಗಿದೆ. ಪೊಲೀಸರ ಪರ ವಕೀಲರು ವಾದ ಮಂಡಿಸಿದ್ದಾರೆ, ಅತ್ತ ನಟಿಯರ ಪರವಾಗಿಯೂ ಕೂಡ ವಕೀಲರು ವಾದ ಮಂಡಿಸಿದ್ದಾರೆ. ಇಬ್ಬರ ವಾದ ಪ್ರತಿವಾದ ಅಂತ್ಯ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಗಮನಿಸ್ತಾ ಹೋಗಬೇಕು. ನಟಿ ಸಂಜನಾ ಗಲ್ರಾನಿ ಹಾಗೇನೆ ರಾಗಿಣಿ ಇಬ್ಬರು ಕೂಡ ಯಾವ ರೀತಿಯಾಗಿ ಡ್ರಗ್ ಟೆಸ್ಟ್ ನ ಸಂದರ್ಭದಲ್ಲಿ ನಕರ ಮಾಡಿದ್ರು, ಅದರ ಜೊತೆಗೆ ತನಿಖೆಗೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಹಕಾರ ಕೊಡ್ತಾ ಇರಲಿಲ್ಲ, ಇದೆಲ್ಲವನ್ನೂ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಸಿಸಿಬಿ ಮಾಡಿದೆ. ಅದರ ಜೊತೆಗೆ ಇಲ್ಲಿಯವರೆಗಿನ ತನಿಖೆಯ ಕಂಪ್ಲೀಟ್ ಡೀಟೇಲ್ಸ್, ನಾವೇನು ವಿಚಾರಣೆ ಮಾಡಿದ್ದೀವಿ, ವಿಚಾರಣೆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಸಹಕರಿಸಿದ್ದಾರೆ, ವಿಚಾರಣೆ ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂತ ಮಾಹಿತಿ ಏನು, ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಟಿಯರು, ಇದೆಲ್ಲವನ್ನೂ ಕೂಡ ಕೋರ್ಟ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಇದರ ಆಧಾರದಲ್ಲಿ ಏನಾದರೂ ಮತ್ತೆ 5 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತಾ ಅಥವಾ ಕೋರ್ಟ್ ಇಬ್ಬರು ನಟಿಯರನ್ನ ಅಥವಾ ರಾಗಿಣಿಯನ್ನ ಜೈಲಿಗೆ ಕಳಿಸುವಂತ ಕೆಲಸ ಮಾಡುತ್ತಾ ನೋಡಬೇಕಿದೆ. ಮುಂಚೆಯಿಂದಲೂ ಕೂಡ ಇಬ್ಬರು ನಟಿಯರು ಹೇಳ್ತಾ ಬರ್ತಾ ಇದ್ರು, ನಮಗೋದಕ್ಕೂ ಸಂಬಂಧ ಇಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಂತ ಸಂಜನಾ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ, ಪ್ರತಿನಿತ್ಯ ಕೇಳ್ತಾ ಇದ್ದೀನಿ ಯಾಕೆ ನನ್ನನ್ನು ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳಿ, ಆದರೆ ನೀವು ಯಾರೂ ಉತ್ತರ ಕೊಡ್ತಾ ಇಲ್ಲ, ನನ್ನನ್ನು ಬಕ್ರ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದು. ಅದರ ಜೊತೆಗೆ ಡ್ರಗ್ ಟೆಸ್ಟ್ನ ಸಂದರ್ಭದಲ್ಲಿ ಬ್ಲಡ್ ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಈ ಬ್ಲಡ್ ನಂದೇ ಆಗಿರುತ್ತೆ ಎನ್ನುವಂಥ ವಿಶ್ವಾಸ ನನಗಿಲ್ಲ, ಈ ಕಾರಣಕ್ಕಾಗಿ ನಾನು ಬ್ಲಡ್ ಸ್ಯಾಂಪಲ್ ಕೊಡೋದಿಲ್ಲ ಅಂತ ಹೇಳಿ ಕೂತ್ಕೋತಾರೆ. ಸಾಕ್ಷಿಗಳಿದೆ, ಅದಕ್ಕೆ ಪಂಚರು ಸಹಿ ಹಾಕ್ತಾರೆ, ಅದಕ್ಕೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಸಾಕ್ಷ್ಯ ಇರುತ್ತೆ ಅಂತ ಹೇಳಿದ್ರು. ನಾನದಕ್ಕೆ ಒಪ್ಪೋದಿಲ್ಲ ಅನ್ನುವಂಥ ನೌಟಂಕಿಯನ್ನ ಸಂಜನಾ ಗಲ್ರಾನಿ ಮಾಡಿದ್ರು. ಅದರ ಜೊತೆಗೆ ಇತ್ತ ರಾಗಿಣಿಯೂ ಕೂಡ ನಾವು ಒಂದೊಮ್ಮೆ ಏನಾದರೂ ಇದರಲ್ಲಿ ಸಿಕ್ಕಾಕೊಂಡ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ, ಈ ಕಾರಣಕ್ಕಾಗಿ ವಕೀಲರನ್ನ ಕರೆಸಿ ಅವ್ರು ನಮ್ಮ ಮುಂದೆ ಇರಲಿ, ತದನಂತರದಲ್ಲಿ ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ ಅಥವಾ ನಿಮಗೆ ಸಹಕರಿಸ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ರು. ಇಲ್ಲೇ ಹೀಗೆ ಮಾಡ್ತಾ ಇದ್ದಾರೆ. ಡ್ರಗ್ ಟೆಸ್ಟ್ನ ಸಂದರ್ಭದಲ್ಲಿ ಜೊತೆಗೆ ಪಂಚರ ಸಮ್ಮುಖದಲ್ಲಿ ಅಲ್ಲಿ ನಿಮಗೆ ಡ್ರಗ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ವಿಶ್ವಾಸ ಇಡ್ತಾ ಇಲ್ಲ, ಅಲ್ಲಿರುವಂಥ ವೈದ್ಯರ ಮೇಲೆ ವಿಶ್ವಾಸ ಇಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತನಿಖೆಗೆ ಹೇಗೆ ಸಹಕರಿಸ್ತಾರೆ, ತನಿಖೆಗೆ ಹೇಗೆ ಸಹಕರಿಸಿದ್ದಾರೆ ಅನ್ನೋದನ್ನ ಸ್ವತಃ ಸಿಸಿಬಿ ಪೊಲೀಸರು ಹೇಳಿದ್ರು. ಇವರು ತನಿಖೆಗೆ ಸಹಕರಿಸ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ, ಕೇಳಿದಂಥ ಪ್ರಶ್ನೆಗಳಿಗೆ ನೆನಪಿಲ್ಲ ಅನ್ನುವಂಥ ಉತ್ತರ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಉತ್ತರ, ಇಂಥದನ್ನೇ ಕೊಡ್ತಾ ಹೋಗಿದ್ರು. ತನಿಖೆಗೆ ಸಹಕರಿಸಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇನ್ನೊಂದಷ್ಟು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತಲೂ ಕೂಡ ಸಿಸಿಬಿ ಪೊಲೀಸರು ಕೇಳಿದ್ರು. ಆದ್ರೆ ಈಗ ಎರಡೂ ಕಡೆಯ ವಾದ, ಸಿಸಿಬಿ ಪೊಲೀಸರು 5 ದಿವಸ ಕೊಡಿ ಅಂತ ಕೇಳಿದ್ರು, ಇತ್ತ ನಟಿಯರ ಪರ ವಕೀಲರು ಯಾಕೆ ಕೊಡಬೇಕು, ತನಿಖೆ ಯಾಕೆ ನಡೆಸಬೇಕು, ಮತ್ತೊಂದಷ್ಟು ದಿವಸಗಳ ಕಾಲ ಕಸ್ಟಡಿಗೆ ಯಾಕೆ ಕೊಡಬೇಕು, ಅದರ ಅವಶ್ಯಕತೆ ಇಲ್ಲ,
ಇವರು ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳೇ ಇಲ್ಲ, ಯಾರೋ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾತು ಇತ್ತ ಸಿಸಿಬಿ ಪೊಲೀಸರು ಹೇಳ್ತಾ ಇರೋದು. ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಇಬ್ಬರ ಬಳಿಯಲ್ಲಿದೆ, ಆ ಮಾಹಿತಿಯನ್ನು ಕಲೆ ಹಾಕುವಂಥ ಅವಶ್ಯಕತೆ ಇದೆ. ಈ ಕಾರಣಕ್ಕಾಗಿ ಮತ್ತೊಂದಷ್ಟು ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಸಿಸಿಬಿ ಪೊಲೀಸರು ಹೇಳ್ತಾ ಇರೋದು, ಈ ಡ್ರಗ್ಸ್ ಮಾಫಿಯಾ ಅನ್ನೋದು ಯುವ ಪೀಳಿಗೆಯನ್ನು ಹಾಳು ಮಾಡ್ತಾ ಇದೆ. ಇಲ್ಲಿ ಒಂದು ಕಡೆಗೆ ತನಿಖೆಯ ಆಂಗಲ್ನಲ್ಲೂ ಕೂಡ ಪೊಲೀಸರು ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಇರುವಂತಹ ಸಮಸ್ಯೆಯನ್ನ, ಇರುವಂತಹ ಒಂದು ದೊಡ್ಡ ಪಿಡುಗನ್ನ ಯಾವ ರೀತಿಯಾಗಿ ನಾವು ನೋಡಬೇಕಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ ಕೋರ್ಟ್ಗೆ. ಈ ಡ್ರಗ್ಸ್ ದಂಧೆ ಅನ್ನೋದು ಅಥವಾ ಡ್ರಗ್ಸ್ ಅನ್ನೋದು ಯುವ ಪೀಳಿಗೆಯನ್ನು ಹಾಳು ಮಾಡ್ತಾ ಇದೆ, ಮತ್ತೊಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಅವಶ್ಯಕತೆ ಇದೆ, ಮತ್ತೊಂದಷ್ಟು ವಿಚಾರಣೆ ನಡೆಸುವಂಥ ಅವಶ್ಯಕತೆ ಇದೆ. ಈ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ರಾಗಿಣಿ ಮನೆಯಲ್ಲಿ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ವು, ಅಥವಾ ರಾಗಿಣಿ ಮೊಬೈಲ್ ಮೂಲಕವೇ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂಥ ಮಾತನ್ನು ಸಿಸಿಬಿ ಹೇಳ್ತಾ ಇತ್ತು. ಆ ಮೊಬೈಲ್ನಲ್ಲಿ ಸಿಕ್ಕಂಥ ಒಂದಷ್ಟು ಡೇಟಾ, ಮೊಬೈಲ್ನಲ್ಲಿ ಸಿಕ್ಕಂಥ ಒಂದಷ್ಟು ವಿಚಾರಗಳು ಅಥವಾ ಸಾಕ್ಷಿಗಳು, ಇದು ಒಂದು ಹಂತಕ್ಕೆ ತನಿಖೆಗೆ ಟ್ವಿಸ್ಟ್ ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಸಿಸಿಬಿ ಪೊಲೀಸರು ಹೇಳಿದ್ರು. ಇತ್ತ ಸಂಜನಾ ಗಲ್ರಾನಿ ಮನೆಯಲ್ಲಿ ಸಾಕಷ್ಟು ಚೆಕ್ಗಳು ಸಿಕ್ಕಿದ್ವು, ಸಾಕಷ್ಟು ಮಾಸ್ಕ್ ಕೂಡ ಸಿಕ್ಕಿತ್ತು. ಇಂತಹ ಸಂದರ್ಭದಲ್ಲಿ ಚೆಕ್ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕಾದಂಥದ್ದು, ಜೊತೆಗೆ ಚೆಕ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನು ಅವರ ಬಳಿಯಲ್ಲಿ ಕೇಳಬೇಕಾಗಿರುತ್ತೆ. ಆ ಕಾರಣಕ್ಕಾಗಿ ನಟಿಯರ ಮನೆಯಲ್ಲಿ ಸಿಕ್ಕಂಥ ಸಾಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಇನ್ನೂ ವಿಚಾರಣೆ ನಡೆಸುವಂಥ ಅವಶ್ಯಕತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸ್ ಕಸ್ಟಡಿಯನ್ನು ಕೇಳ್ತಾ ಇರಬಹುದು. ಆದರೆ ಇಲ್ಲಿ ಕೋರ್ಟ್ ಸಿಸಿಬಿ ಕಸ್ಟಡಿಗೆ ಮತ್ತೊಂದಷ್ಟು ದಿವಸಗಳ ಕಾಲ ಕೊಡುತ್ತಾ, ಅಥವಾ ಸಿಸಿಬಿ ಪೊಲೀಸರ ಕಸ್ಟಡಿಯನ್ನು ಅಂತ್ಯಗೊಳಿಸಿ ತದನಂತರದಲ್ಲಿ ಜೈಲಿಗೆ ಕಳಿಸುತ್ತಾ ಅನ್ನೋದನ್ನು ನೋಡಬೇಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಕೂಡ ಬರುತ್ತೆ. ಆದೇಶದಲ್ಲಿ ನಟಿಯರ ಭವಿಷ್ಯ ನಿರ್ಧಾರ ಆಗುತ್ತೆ. ಸಿಸಿಬಿ ಕಸ್ಟಡಿಗೆ ಹೋಗ್ತಾರಾ, ಸಾಂತ್ವನ ಕೇಂದ್ರಕ್ಕೆ ಹೋಗ್ತಾರಾ, ಅಥವಾ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರಾ ಅಂತ ಹೇಳಿ. ಸಿಸಿಬಿ ಕಚೇರಿಯಲ್ಲಿ ನಶೆರಾಣಿಯರ ಹೈಡ್ರಾಮಾ ಇದು. ಸಿಸಿಬಿ ಕಚೇರಿಯಲ್ಲಿ ನಡೆದಿರುವಂತಹ ಹೈಡ್ರಾಮಾ. ಮೊದಲು ಹಾರಾಡ್ತಿದ್ರು, ಈಗ ಸೈಲೆಂಟ್ ಆದ್ರು. ಮೊದಲು ಹಾರಾಡ್ತಾ ಇದ್ರು, ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ರು, ಆದ್ರೆ ಈಗ ಸೈಲೆಂಟ್ ಆಗಿದ್ದಾರೆ. ಬಂಡವಾಳ ಬಯಲಾಗ್ತಾ ಇದ್ದಂತೆಯೇ ಫುಲ್ ತಂಡ ಹೊಡೆದಿದ್ದಾರೆ ನಶೆರಾಣಿಯರು. ಸಿಸಿಬಿ ಕಚೇರಿಯಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು. ಹಲ್ಲು ಕಿತ್ತ ಹಾವು ಆಗಿರುವಂತಹ ಮಾದಕ ನಟಿಯರು ಇಲ್ಲಿ ಬಂಡವಾಳ ಬಯಲಾಗ್ತಾ ಇದ್ದ ಹಾಗೆ ಫುಲ್ ತಂಡ ಹೊಡೆದಿದ್ದಾರೆ. ವಿಚಾರಣೆ ವೇಳೆ ಮೊದಲು ರೇಗಾಡ್ತಾ ಇದ್ದಂತಹ ನಟಿಯರು
ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದೀರಿ, ನೀವ್ಯಾಕೆ ವಿಚಾರಣೆ ಮಾಡ್ತಾ ಇದ್ದೀರಿ? ಮೊದಲು ಎದುರುತ್ತರ ಕೊಡ್ತಾ ಇದ್ದಂತಹ ರಾಗಿಣಿ ಮತ್ತೆ ಸಂಜನಾ ಇಬ್ರು ಕೂಡ ಮೊದಲು ಎದುರುತ್ತರ ಕೊಡ್ತಾ ಇದ್ರು. ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡೋದಿರ್ಲಿ, ಪ್ರಶ್ನೆಗೆ ಎದುರುತ್ತರ ಕೊಡ್ತಾ ಇದ್ರು. ದಿನ ಕಳೆದಂತೆಯೇ ರಾಗಿಣಿ ಮತ್ತು ಸಂಜನಾ ಇಬ್ರು ಮೆತ್ತಗಾಗಿದ್ದಾರೆ. ನಮ್ಮದೇನು ಪಾತ್ರ ಇಲ್ಲ, ತಪ್ಪಾಗಿ ಈ ಕೇಸ್ನಲ್ಲಿ ಸಿಕ್ಕಿಸಿದ್ದೀರಾ, ಈ ಎಲ್ಲ ಬೆಳವಣಿಗೆಯಿಂದ ನಮ್ಮ ಭವಿಷ್ಯ ಹಾಳಾಗಿದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಿಸಿಬಿ ಪೊಲೀಸರ ಎದುರುಗಡೆಗೆ ಇಬ್ಬರು ನಟಿಯರು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ಈ ಕೇಸ್ನಲ್ಲಿ ನಾವು ತಪ್ಪಾಗಿ ಸಿಕ್ಕಾಕೊಂಡಿದ್ದೀವಿ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಪೊಲೀಸರನ್ನ ಕೇಳ್ತಾ ಇದ್ದಾರಂತೆ. ಇಲ್ಲಿ ಮೊದಲಿಗೆ ಹಾರಾಡ್ತಾ ಇದ್ದಂಥವ್ರು, ಮೊದಲಿಗೆ ಪೊಲೀಸರ ವಿರುದ್ಧ ಕೂಗಾಡ್ತಾ ಇದ್ದಂಥವ್ರು, ಯಾವಾಗ ವಿಚಾರಣೆ ನಡೆಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ರೇಗಾಡ್ತಾ ಇದ್ದಂಥವ್ರು, ಎದುರುತ್ತರ ಕೊಡ್ತಾ ಇದ್ದಂಥ ಮಾದಕ ನಟಿಯರು ಅಥವಾ ನಶೆ ರಾಣಿಯರು ಇದೀಗ ಫುಲ್ ತಂಡ ಹೊಡೆದಿದ್ದಾರೆ. ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿರ್ಲಿ, ಈ ಕೇಸ್ನಲ್ಲಿ ನಾವು ತಪ್ಪಾಗಿ ಸಿಕ್ಕಾಕೊಂಡಿದ್ದೀವಿ, ನಮ್ಮನ್ನ ಬಿಟ್ಬಿಡಿ, ನಮ್ಮದೇನು ತಪ್ಪಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಈಗಾಗಲೇ ನಮ್ಮ ಭವಿಷ್ಯ ಹಾಳಾಗಿ ಹೋಗಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇಬ್ಬರು ನಟಿಯರು ಪೊಲೀಸರಿಗೆ ಮನವಿ ಮಾಡಿಕೊಳ್ತಾ ಇದ್ದಾರಂತೆ. ಮೊದಲು ಹಾರಾಡ್ತಾ ಇದ್ರು, ಕೂಗಾಡ್ತಾ ಇದ್ರು, ರೇಗಾಡ್ತಾ ಇದ್ರು, ಆದ್ರೆ ಈಗ ತಂಡ ಹೊಡೆದಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಹೀಗೆ ಗಮನಿಸ್ತಾ ಹೋಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಮೊದಲಿಗೆ ತಾನೊಬ್ಬ ನಟಿ ಅಥವಾ ಸಂಜನಾ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನನಗೂ ಇದಕ್ಕೂ ಏನು ಸಂಬಂಧ, ನಾನು ತಪ್ಪು ಮಾಡಿಲ್ಲ, ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾರೆ, ಅಥವಾ ನನಗೂ ಇದಕ್ಕೂ ಏನು ಸಂಬಂಧ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾ ಇದ್ರು. ಯಾವಾಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಲಾಯ್ತು, ನನ್ನನ್ನು ಬಕ್ರಾ ಮಾಡಿ ಕರ್ಕೊಂಡು ಬಂದಿದ್ದೀರಿ, ಇಲ್ಲಿ ನಾನು ಕೇಳ್ತಾನೆ ಇದ್ದೀನಿ ದಿನ, ಏನಾದರೂ ಉತ್ತರ ಕೊಡಿ ನನಗೆ, ನಾನು ದಿನ ಕೇಳ್ತಾ ಇದ್ದೀನಿ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತೇಳಿ ಉತ್ತರ ಕೊಡ್ತಾ ಇಲ್ಲ ನೀವು, ಯಾಕೆ ಕರ್ಕೊಂಡು ಬಂದಿದ್ದೀರಿ ಅನ್ನೋ ರೀಸನ್ ಕೂಡ ಹೇಳ್ತಾ ಇಲ್ಲ ನೀವು, ಯಾಕೆ ಕರ್ಕೊಂಡ್ಬಂದ್ರಿ ಅಂತ ಹೇಳಿ ಕೂಗಾಡ್ತಾ ಇದ್ರು. ಆದ್ರೆ ಈಗ ಅದೇ ಸಂಜನಾ ಗಲ್ರಾನಿ, ಅದೇ ರಾಗಿಣಿ, ನಮ್ಮನ್ನು ಬಿಟ್ಬಿಡಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಈ ಕೇಸ್ನಲ್ಲಿ ನಾವು ತಪ್ಪಾಗಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿ ಮೆತ್ತಗಾಗಿದ್ದಾರಂತೆ. ಮೊದಲಿಗೆ ನಶೆ ರಾಣಿಯರು ಎಗರಾಡ್ತಾ ಇದ್ರು, ಕೂಗಾಡ್ತಾ ಇದ್ರು, ಪ್ರಶ್ನೆ ಕೇಳಿದಂತ ಪೊಲೀಸರಿಗೆ ಎದುರುತ್ತರ ಕೊಡ್ತಾ ಇದ್ರು. ಆದ್ರೆ ಈಗ ಅದೇ ನಟಿಯರು ಕೈ ಮುಗಿತಾ ಇದ್ದಾರೆ, ನಮ್ಮನ್ನು ಬಿಟ್ಬಿಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ತಪ್ಪಾಗಿ ಈ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದೀವಿ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಸಿಸಿಬಿ ಪೊಲೀಸರಿಗೆ. ಇಂಥದ್ದೊಂದು ಮನವಿ ಮಾಡಿಕೊಳ್ತಾ ಇರೋಂತಹ ನಟಿಯರು ಯಾರು? ಈ ಮೊದಲು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹೋದಂತ ಪೊಲೀಸರಿಗೆ ಎದುರುತ್ತರ ಕೊಡ್ತಾ ಇದ್ದಂಥವ್ರು. ನೀವ್ಯಾಕೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ, ನೀವ್ಯಾಕೆ ನಮ್ಮನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಿ, ನೀವ್ಯಾಕೆ ನಮ್ಮನ್ನು ಅರೆಸ್ಟ್ ಮಾಡಿದ್ದೀರಿ, ಇಂಥ ಪ್ರಶ್ನೆ ಕೇಳ್ತಾ ಇದ್ದಂತಹ ಇಬ್ಬರು ನಟಿಯರು ಈಗ ತಂಡ ಹೊಡೆದಿದ್ದಾರೆ, ಮೆತ್ತಗಾಗಿದ್ದಾರೆ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಕೈ ಮುಗಿದು ಕೇಳುವ ಹಂತಕ್ಕೆ ಬಂದು ತಲುಪಿದ್ದಾರೆ. ಯಾವಾಗ ಬಂಡವಾಳ ಬಯಲಾಗ್ತಾ ಇದೆಯೋ, ಯಾವಾಗ ಒಂದೊಂದೇ ಸಾಕ್ಷ್ಯಗಳು ಹೊರಗಡೆ ಬರ್ತಾ ಇದೆಯೋ, ಖಂಡಿತವಾಗಿಯೂ ಕೂಡ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪೊಲೀಸರ ಬಳಿಯಲ್ಲಿ ಸಾಕ್ಷ್ಯ ಇದೆ ಅಂತ ಹೇಳಿ, ಅಥವಾ ಈ ನಟಿಯರು ಎಷ್ಟರ ಮಟ್ಟಿಗೆ ಡ್ರಗ್ಸ್ ಜಾಲದಲ್ಲಿ ಮುಳುಗೋಗಿದ್ದಾರೆ ಅನ್ನೋದು ಪೊಲೀಸ್ ತನಿಖೆಯಿಂದ ಬಯಲಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ, ಪೊಲೀಸರು ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಕೊಡದೆ ಅವ್ರ ಮೇಲೆ ಕೂಗಾಡುವಂಥ ನಟಿಯರು ಸದ್ಯಕ್ಕಂತೂ ಒಂದು ಹಂತಕ್ಕೆ ಮೆತ್ತಗಾಗಿದ್ದಾರೆ, ಒಂದು ಹಂತಕ್ಕೆ ತಂಡ ಹೊಡೆದಿದ್ದಾರೆ, ಬಿಟ್ಬಿಡಿ ನಮ್ಮನ್ನ ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಇನ್ನು ಸಿಸಿಬಿ ವಾದ ಏನು ಅಂತ ನೋಡ್ತಾ ಹೋಗ್ತಾ ಇದ್ವಿ. ನಟಿಯರ ಪರ ವಕೀಲರು ಮಂಡಿಸಿದಂತಹ ವಾದ ಯಾವುದು ಅನ್ನೋದನ್ನು ಕೂಡ ನೋಡ್ತಾ ಹೋಗಿದ್ವಿ. ಇಲ್ಲಿ ಮಾದಕ ಲೋಕಕ್ಕೂ ಹಾಗೇನೆ ಸ್ಯಾಂಡಲ್ವುಡ್ಗೂ ಡ್ರಗ್ಸ್ನ ನಂಟಿದೆ ಅನ್ನುವಂಥ ವಿಚಾರ ಕೇಳಿ ಬಂದ ನಂತರದಲ್ಲಿ ಬಹುತೇಕ ಕೇಳಿ ಬಂದಂತಹ ಹೆಸರುಗಳು ನಟಿ ರಾಗಿಣಿ ಹಾಗೇನೆ ಸಂಜನಾ ಗಲ್ರಾನಿ. ಅಂಥದ್ದೇ ನಿಟ್ಟಿನಲ್ಲಿ ಒಂದಷ್ಟು ತನಿಖೆ ನಡೀತಾ ಇತ್ತು. ಸಂಜನಾ ಆಪ್ತರನ್ನ ಅಲ್ಲಿ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ, ರಾಗಿಣಿ ಆಪ್ತರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸಂಜನಾ ಆಪ್ತ ರಾಹುಲ್, ಅದರ ಜೊತೆಗೆ ರಾಗಿಣಿಯ ಆಪ್ತ ರವಿಶಂಕರ್ ಇಬ್ಬರನ್ನ ಬಂಧಿಸಿದಂಥ ಸಂದರ್ಭದಲ್ಲಿ ಹೊರಬಂದಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗಿತ್ತು. ಅದರ ಜೊತೆಗೆ ಯಾರ್ಯಾರು ಈ ಡ್ರಗ್ ಪೆಡ್ಲರ್ಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಂಥ ಮೇನ್ ಕಿಂಗ್ ಪಿನ್ ವೀರೇನ್ ಖನ್ನಾ, ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಹೀಗೆ ಒಂದೊಂದಾಗಿ ಹೆಸರುಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ಪ್ರಶಾಂತ್ ರಂಕ ಹಾಗೇನೆ ಸಾಕಷ್ಟು ಹೆಸರುಗಳು ಕೇಳ್ತಾ ಹೋಗಿದ್ವಿ. ಅವರೆಲ್ಲರನ್ನೂ ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ. ಇದರ ಜೊತೆಗೆ ಯಾವಾಗ ಹೆಸರುಗಳು ಬಯಲಾಗ್ತಾ ಹೋದವೋ, ಯಾವಾಗ ಪೊಲೀಸರಿಗೆ ತಾಂತ್ರಿಕ ಎವಿಡೆನ್ಸ್ಗಳು ಸಿಗ್ತಾ ಹೋಗೋದಕ್ಕೆ ಶುರುವಾಯಿತು, ತದನಂತರದಲ್ಲಿ ಇಬ್ಬರು ನಟಿಯರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಯಿತು. ಮೊದಲಿಗೆ ವಿಚಾರಣೆ ನಡೆಸೋದಕ್ಕೆ ಅಂತೇಳಿ ಕರ್ಕೊಂಡು ಬರಲಾಯಿತು. ನಟಿ ರಾಗಿಣಿಯನ್ನ ತನ್ನ ಮನೆಯಲ್ಲಿ ರೇಡ್ ಮಾಡಲಾಯಿತು. ಸಿಸಿಬಿ ರೇಡ್ ಮಾಡಿ ಒಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಯಿತು. ತದನಂತರದಲ್ಲಿ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸಲಾಯಿತು. ಅಂಥ ಸಂದರ್ಭದಲ್ಲಿ ಅರೆಸ್ಟ್ ಕೂಡ ಮಾಡಲಾಯಿತು. ಅದೇ ರೀತಿಯಾಗಿ ಸಂಜನಾ ಗಲ್ರಾನಿಯನ್ನು ಕೂಡ ವಿಚಾರಣೆಗೆ ಅಂತೇಳಿ ಕರ್ಕೊಂಡು ಬಂದು ತದನಂತರದಲ್ಲಿ ಅರೆಸ್ಟ್ ಮಾಡಲಾಯಿತು. ಇದೀಗ ಇಬ್ಬರಿಗೂ ಕೂಡ ಪೊಲೀಸ್ ಕಸ್ಟಡಿಯನ್ನು ಕೊಡಲಾಗಿತ್ತು. ಪೊಲೀಸ್ ಕಸ್ಟಡಿ ಇವತ್ತು ರಾಗಿಣಿ ಅವರ ಪೊಲೀಸ್ ಕಸ್ಟಡಿಯ ಅಂತ್ಯ ಆಗುತ್ತೆ. ಸಂಜನಾ ಗಲ್ರಾನಿ ಪೊಲೀಸ್ ಕಸ್ಟಡಿ ಒಂದು ದಿನ ಇದ್ರೂ ಕೂಡ ನಾಳೆ ಸೆಕೆಂಡ್ ಸ್ಯಾಟರ್ಡೇ ಇದೆ, ರಜೆ ಇರುತ್ತೆ. ಮತ್ತೊಂದಷ್ಟು ಸಮಸ್ಯೆಗಳಾಗಬಾರ್ದು ಭದ್ರತೆ ಮತ್ತೊಂದು ವಿಚಾರಕ್ಕೆ ಅಂತ ಹೇಳಿ ಒಂದು ದಿನ ಮುಂಚಿತವಾಗಿಯೇ
ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಇಬ್ಬರು ನಟಿಯರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಅದರ ಜೊತೆಗೆ ಈ ಡ್ರಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ 6 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಆದೇಶ ಕೊಡೋರಿದ್ದಾರೆ ಇಬ್ಬರು ನಟಿಯರಿಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ರಾಗಿಣಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತಾ ಮತ್ತೊಂದಷ್ಟು ವಿಚಾರಣೆಗೆ, ಅಥವಾ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗುತ್ತಾ, ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗುತ್ತಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಇತ್ತ ಸಂಜನಾ ಗಲ್ರಾನಿ ಪೊಲೀಸ್ ಕಸ್ಟಡಿಯ ಅವಧಿ ನಾಳೆಗೆ ಮುಗಿದು ಹೋಗುತ್ತೆ. ಕೋರ್ಟ್ ಹಾಲ್ನಲ್ಲಿ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಕೋರ್ಟ್ ಹಾಲ್ನಲ್ಲಿ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ಆದೇಶಕ್ಕಾಗಿ ನಟಿ ರಾಗಿಣಿ ಹಾಗೇನೆ ಸಂಜನಾ ಪರ ವಕೀಲರು ಕೂಡ ಎದುರು ನೋಡ್ತಾ ಇದ್ದಾರೆ. ಆರೋಪಿಗಳ ಪರ ವಕೀಲರಾದಂತಹ ಕಲ್ಯಾಣ್ ಕೃಷ್ಣ ಹಾಗೇನೆ ವೆಂಕಟರೆಡ್ಡಿ, ಆರೋಪಿಗಳ ಪರ ವಕೀಲರಿಬ್ರು ಕಲ್ಯಾಣ ಕೃಷ್ಣ ಹಾಗೇನೆ ವೆಂಕಟರೆಡ್ಡಿ, ರಾಜಗೋಪಾಲ್, ನೇತ್ರಾವತಿ, ಜಯಪ್ರಕಾಶ್, ಶಿವರಾಜ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಆದೇಶಕ್ಕಾಗಿ. ಇತ್ತ ಸಿಸಿಬಿ ಅಧಿಕಾರಿಗಳು ಕೂಡ ಕೋರ್ಟ್ನ ತೀರ್ಪಿಗಾಗಿ ಕೋರ್ಟ್ ಹಾಲ್ನಲ್ಲಿ ಕಾಯ್ತಾ ಇದ್ದಾರೆ. ಜಡ್ಜ್ ಏನ್ ಆದೇಶ ಕೊಡಬಹುದು, ಪೊಲೀಸ್ ಕಸ್ಟಡಿಗಂತೂ ಕೇಳಿ ಆಗಿದೆ. ಯಾಕೆ ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನುವಂತ ವಿಚಾರವನ್ನು ಕೂಡ ಹೇಳಿ ಆಗಿದೆ. ಇಂಥ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅನ್ನುವಂತ ನಿಟ್ಟಿನಲ್ಲಿ ಇತ್ತ ಸಿಸಿಬಿ ಪೊಲೀಸ್ ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಆರೋಪಿಗಳ ಪರ ವಕೀಲರಾದಂತಹ ವೆಂಕಟರೆಡ್ಡಿ ಜೊತೆಗೆ ರಾಜಗೋಪಾಲ್, ನೇತ್ರಾವತಿ, ಜಯಪ್ರಕಾಶ್ ಹಾಗೇನೆ ಶಿವರಾಜ್ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಕೋರ್ಟ್ ತೀರ್ಪಿಗಾಗಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಡ್ಜ್ ಆದೇಶ ಕೊಡೋರಿದ್ದಾರೆ. ಇಬ್ಬರು ನಟಿಯರು ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತ ಆರೋಪ ಇತ್ತು. ಇಂತಹ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅಂತ ಹೇಳಿ ಆದೇಶಕ್ಕಾಗಿ ಇತ್ತ ಸಿಸಿಬಿ ಪೊಲೀಸರು ಎದುರು ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಟಿಯರ ಪರ ವಕೀಲರು ಕೂಡ ಕೋರ್ಟ್ನ ತೀರ್ಪಿಗಾಗಿ ಕೋರ್ಟ್ ಹಾಲ್ನಲ್ಲಿ ಕಾಯ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ಎರಡೂ ಕಡೆಯವರು ಎದುರು ನೋಡ್ತಾ ಇದ್ದಾರೆ ಕೋರ್ಟ್ ತೀರ್ಪಿಗೆ. ಯಾಕೆ ಅಂತ ಹೇಳಿದ್ರೆ ಒಂದೊಮ್ಮೆನಾದ್ರೂ ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ಇಬ್ಬರು ನಟಿಯರನ್ನ ಕರೆತಂದು ಮತ್ತೆ ಸಾಂತ್ವನ ಕೇಂದ್ರದಲ್ಲಿಟ್ಟು ಅಲ್ಲಿ ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸ್ತಾರೆ. ಒಂದೊಮ್ಮೆನಾದ್ರೂ ಅವರಿಗೆ ವಿಚಾರಣೆಗೆ ಅವಕಾಶ ಕೊಡದೆ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡದೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರೆ ಅವರನ್ನ ಜೈಲಿಗೆ ಶಿಫ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಬೇಕಾಗತ್ತೆ. ಈ ಕಾರಣಕ್ಕಾಗಿ ಸಿಸಿಬಿ ಪೊಲೀಸರು ಕೋರ್ಟ್ ಹಾಲ್ನಲ್ಲಿ ಕಾಯ್ತಾ ಇರೋದು. ಜೆಸಿ ಕೊಡ್ತಾರಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇದರ ಜೊತೆಗೆ ಆಬ್ವಿಯಸ್ಲಿ ನಟಿ ರಾಗಿಣಿ ಹಾಗೇನೆ ಸಂಜನಾ ಅವರ ವಕೀಲರು ಕೂಡ ಕಾಯ್ತಾ ಇದ್ದಾರೆ. ನಮ್ಮ ಕಕ್ಷಿದಾರನನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ಅವರನ್ನೇನಾದರೂ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅಂತ ಹೇಳಿ ಕಾಯ್ತಾ ಇದ್ದಾರೆ. A1 ಆರೋಪಿ ಈ ಕೇಸ್ನಲ್ಲಿ ಶಿವಪ್ರಕಾಶ್ ಚಪ್ಪಿ ನಿರ್ಮಾಪಕ ಅಂತೇಳಿ ಹೇಳಿಕೊಳ್ಳುವಂತಹ ವ್ಯಕ್ತಿ A1 ಆಗಿರುವಂತಹ ಆರೋಪಿ ಈತ ಕೇಸ್ನಲ್ಲಿ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಣೆ ಇದೆ. ಅದರ ಜೊತೆಗೆ ರಾಗಿಣಿಯವರ ಎಕ್ಸ್ ಬಾಯ್ ಫ್ರೆಂಡ್ ಶಿವಪ್ರಕಾಶ್ ಚಪ್ಪಿ A1 ಆರೋಪಿ ಈ ಪ್ರಕರಣದಲ್ಲಿ ಗಮನಿಸ್ತಾ ಹೋಗಬೇಕು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A1 ಆರೋಪಿ ಆಗಿರುವಂತಹ ವ್ಯಕ್ತಿ ಈತ, ರಾಗಿಣಿಯವರ ಆಪ್ತ A1 ಆರೋಪಿ. ಅದರ ಜೊತೆಗೆ ಇದೇ ಕೇಸ್ನಲ್ಲಿ ರಾಗಿಣಿ ಹಾಗೇನೆ ಸಂಜನಾ ಎಲ್ಲರೂ ಕೂಡ ಆರೋಪಿಗಳಾಗಿದ್ದಾರೆ. ಮತ್ತೆ ಸಿಸಿಬಿ ಕಸ್ಟಡಿಗೆ ನೀಡಿದ್ರೆ ತನಿಖೆ ಮುಂದುವರಿಕೆಯ ಸಾಧ್ಯತೆ ಇದೆ. ಸಿಸಿಬಿ ಕಸ್ಟಡಿಗೆ ನೀಡಿದ್ರೆ ಮುಂದೇನು ಅನ್ನುವಂತಹ ಮುಂದೆ ಏನ್ ನಡೆಯುತ್ತೆ ಅಥವಾ ಮುಂದೇನಾಗಬಹುದು ಅಂತ ಹೇಳಿ ನೋಡ್ತಾ ಹೋದ್ರೆ ರಾಗಿಣಿ ಹಾಗೂ ಸಂಜನಾ ಪೊಲೀಸ್ ತನಿಖೆ ಮುಂದುವರಿಯಲಿದೆ. ಪೊಲೀಸರು ಯಥಾ ಪ್ರಕಾರ ಮತ್ತೆ ತನಿಖೆಯನ್ನು ಮುಂದುವರಿಸ್ತಾರೆ. ಕಸ್ಟಡಿಯ ಅವಧಿ ಮುಗಿಯುವವರೆಗೂ ಜಾಮೀನು ಅರ್ಜಿ ವಿಚಾರಣೆ ಪೂರ್ಣವಾಗೋದಿಲ್ಲ. ಗಮನಿಸಬೇಕಿಲ್ಲಿ ಬಾಕಿ ಇರುವಂತಹ ತನಿಖೆಯನ್ನು ಸಿಸಿಬಿ ಪೊಲೀಸರು ಮುಂದುವರಿಸಬಹುದು. ಸದ್ಯದ ಮಟ್ಟಿಗೆ ಎಲ್ಲಿವರೆಗೂ ತನಿಖೆ ನಡೆಸಿದಾರೋ, ಎಲ್ಲಿವರೆಗೂ ಸಾಕ್ಷ್ಯಕಲೆ ಹಾಕುವಂತ ಕೆಲಸ ಮಾಡಿದಾರೋ, ತದನಂತರದಲ್ಲಿ ಮತ್ತೆ ತನಿಖೆಯನ್ನು ಮುಂದುವರಿಸುತ್ತಾರೆ. ಹೊಸದಾಗಿ ಸಂಜನಾ ಹಾಗೇನೆ ರಾಗಿಣಿ ಹೇಳಿಕೆಯನ್ನು ಆಧರಿಸಿ ಪ್ರಶ್ನೆ ಮಾಡಬಹುದು. ತಾಂತ್ರಿಕ ಮಾಹಿತಿಯನ್ನ ಆಧರಿಸಿ ಸಂಜನಾ ಮತ್ತು ರಾಗಿಣಿಯನ್ನ ಪ್ರಶ್ನೆ ಮಾಡಬಹುದು. ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಇಷ್ಟು ದಿವಸಗಳ ಕಾಲದ ತನಿಖೆಯಲ್ಲಿ ಅಗತ್ಯ ಬಿದ್ದರೆ ಮಹಜರು ಜೊತೆಗೆ ಬೇರೆ ಬೇರೆಯ ಕಾನೂನು ಪ್ರಕ್ರಿಯೆಗಳಿಗೆ ಕರೆದೊಯ್ಯಬಹುದು. ಮತ್ತೆ ಸಿಸಿಬಿ ಕಸ್ಟಡಿಗೆ ಏನಾದರೂ ಕೊಟ್ರೆ ಏನಾಗುತ್ತೆ ಮುಂದೆ, ಪೊಲೀಸರು ಏನ್ ಮಾಡ್ತಾರೆ ಕಸ್ಟಡಿಗೆ ತೆಗೆದುಕೊಂಡು ಅಂತ ಹೇಳಿ ನೋಡ್ತಾ ಹೋದ್ರೆ ಮತ್ತೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ.
ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ, ಒಂದೊಮ್ಮೆ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ನೀಡಿದರೆ ಕನಿಷ್ಠ 14 ದಿವಸಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅಂತ ಹೇಳಿ ಕೊಡಬಹುದು. ನಟಿಯರು ಇವತ್ತೇ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾರೆ. ಇಬ್ಬರು ನಟಿಯರನ್ನ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ನ್ಯಾಯಾಂಗ ಬಂಧನದ ಅವಧಿಯಲ್ಲಿ ರಾಗಿಣಿ, ಸಂಜನಾ ತನಿಖೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಂಗ ಬಂಧನದ ಅವಧಿಯಲ್ಲಿ ಇಬ್ಬರನ್ನು ಕೂಡ ತನಿಖೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ತನಿಖೆ ಮಾಡಬೇಕು ಅನ್ನೋದಾದ್ರೆ ಕೋರ್ಟ್ನ ಅನುಮತಿಯನ್ನ ಪಡೆಯಬೇಕಾದದ್ದು ಕಡ್ಡಾಯ. ಒಂದೊಮ್ಮೆ ಏನಾದರೂ ತೀರಾ ಇಂಪಾರ್ಟೆಂಟ್ ಇದೆ, ತನಿಖೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳಿದ್ರೆ ಹೋಗಿ ವಿಚಾರಣೆ ಮಾಡಬಹುದು. ಆದರೆ ಕೋರ್ಟ್ನ ಅನುಮತಿಯನ್ನ ಪಡೆದು ಈ ಅವಧಿಯಲ್ಲಿ ಜಾಮೀನು ಅರ್ಜಿಯ ಪ್ರಕ್ರಿಯೆ ಇದೆಯಲ್ಲ ಅದು ಮುಂದುವರಿಯುತ್ತೆ. ಜಾಮೀನು ಸಿಗೋವರೆಗೂ ಕೂಡ ನ್ಯಾಯಾಂಗ ಬಂಧನ ಮುಂದುವರಿಯಲಿದೆ. ಇಲ್ಲಿ ಎರಡು ಆಪ್ಷನ್ ಅನ್ನು ನೋಡ್ತಾ ಹೋಗ್ತಾ ಇದ್ವಿ. ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಏನಾಗುತ್ತೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಟ್ರೆ ಏನಾಗುತ್ತೆ ಅಂತೇಳಿ ನೋಡ್ತಾ ಹೋಗ್ತಾ ಇದ್ವಿ. ಈ ಮಧ್ಯ ಇಡಿ ತನಿಖೆ ಆರಂಭವಾಗಬಹುದು. ಜಾರಿ ನಿರ್ದೇಶನಾಲಯ ಇದೆಯಲ್ಲ ಅದರ ತನಿಖೆಯೂ ಕೂಡ ಆರಂಭ ಆಗಬಹುದು. ಇಡಿ ಕಸ್ಟಡಿಗೆ ಬೇಕಾದ್ರೆ ಬಾಡಿ ವಾರೆಂಟ್ ಅನ್ನ ಪಡೆಯಬಹುದು. ಇದು ಮತ್ತೊಂದು ಆಯಾಮ. ಇದು ನ್ಯಾಯಾಂಗ ಬಂಧನಕ್ಕೆ ಹೋದ ಕೂಡಲೇ ಕೈದಿ ನಂಬರ್ ಅನ್ನ ಕೊಡಲಾಗುತ್ತೆ. ಇಬ್ಬರಿಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದಂತ ಸಂದರ್ಭದಲ್ಲಿ ಇಬ್ಬರಿಗೂ ಕೈದಿ ನಂಬರ್ಗಳನ್ನ ಕೊಡಲಾಗುತ್ತೆ. ನಟಿಯರಿಗೆ ಕೈದಿ ನಂಬರ್ ಸಿಗೋದು ಖಚಿತ. ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ಇಬ್ಬರನ್ನು ಕೂಡ ಒಪ್ಪಿಸಿದಂತ ಸಂದರ್ಭದಲ್ಲಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಅಂತ ಹೇಳಿದ್ರೆ ಇಬ್ಬರಿಗೂ ಕೂಡ ಕೈದಿ ನಂಬರ್ ಅನ್ನ ಕೊಡಲಾಗುತ್ತೆ. ಖಚಿತವಾಗಿ ಕೂಡ ಇಬ್ಬರಿಗೂ ಕೂಡ ಅಲ್ಲಿ ಕೈದಿ ನಂಬರ್ ಅನ್ನ ಕೊಡಲಾಗುತ್ತೆ. ಇದರ ಮಧ್ಯದಲ್ಲಿ ಜಾರಿ ನಿರ್ದೇಶನಾಲಯ ಕೂಡ ಬಾಡಿ ವಾರೆಂಟ್ ಅನ್ನ ಪಡೆದು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಬಹುದು. ಇದು ಕೂಡ ಸಾಧ್ಯ ಇದೆ. ಇಲ್ಲಿ 2-3 ಆಂಗಲ್ಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ವಿಚಾರಣೆ ಮುಂದುವರಿಯುತ್ತೆ. 1, ಮತ್ತೊಂದಷ್ಟು ಮಾಹಿತಿಯ ಕಲೆ ಹಾಕಬಹುದು. 2, ಈಗಾಗಲೇ ಕೊಟ್ಟಿರುವಂತಹ ಹೇಳಿಕೆಯನ್ನು ಆಧರಿಸಿ ಇಬ್ಬರು ನಟಿಯರಿಗೆ ಮತ್ತೊಂದಷ್ಟು ಪ್ರಶ್ನೆಯನ್ನ ಕೇಳಬಹುದು ಪೊಲೀಸರು. ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರೆ ಏನಾಗುತ್ತೆ? ಕನಿಷ್ಠ 14 ದಿವಸಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಜಾಮೀನು ಅರ್ಜಿ ಇದೆಯಲ್ಲ ಅದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗಿನ ಪ್ರಕ್ರಿಯೆಗಳು ಮುಂದುವರಿಯುತ್ತೆ. ಆದರೆ ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗಿನ ಪ್ರಕ್ರಿಯೆಗಳು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. 14 ದಿವಸದ ಪೊಲೀಸ್ ಕಸ್ಟಡಿ, 14 ದಿವಸಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ ಇಬ್ಬರು ನಟಿಯರಿಗೆ ಕೈದಿ ನಂಬರ್ ಅನ್ನ ಕೊಡಲಾಗುತ್ತೆ. ಇವತ್ತೇ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಆಗಬೇಕಾಗುತ್ತೆ. ಒಂದೊಮ್ಮೆ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಆದ್ರೆ ಇಬ್ಬರಿಗೂ ಕೂಡ ಕೈದಿ ನಂಬರ್ ಅನ್ನ ಕೊಡಲಾಗುತ್ತೆ ಇಬ್ಬರು ನಟಿಯರಿಗೆ. ಇದರ ಮಧ್ಯದಲ್ಲಿ ಇನ್ನೊಂದು ನಡೆಯುವಂತ ಸಾಧ್ಯತೆ ಇದೆ. ಅದು ಜಾರಿ ನಿರ್ದೇಶನಾಲಯ ಬಾಡಿ ವಾರೆಂಟ್ ಅನ್ನು ಪಡೆದು ಇಬ್ಬರು ನಟಿಯರನ್ನ ವಶಕ್ಕೆ ಪಡೆದು ತದನಂತರದಲ್ಲಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ಆ ಆಂಗಲ್ ಅನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಬಾಡಿ ವಾರೆಂಟ್ ಅನ್ನು ತೆಗೆದುಕೊಂಡು ಇಬ್ಬರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ನಟಿ ರಾಗಿಣಿ ಹಾಗೇನೆ ಸಂಜನಾ ಗಲ್ರಾನಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗ್ತಾ ಇದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಕೂಡ ಬರೋದಿದೆ. ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತಾ ಅಂತ ಹೇಳಿ. ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗ್ತಾ ಇದ್ವಿ. ವಿಚಾರಣೆ ಮುಂದುವರಿಯುತ್ತೆ. ಅದರ ಜೊತೆಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಎಷ್ಟು ದಿವಸಗಳ ಕಾಲ ನಡೆಸಿರುವಂತಹ ತನಿಖೆಯ ಮುಂದುವರೆದ ಭಾಗವನ್ನ ಕಂಪ್ಲೀಟ್ ಮಾಡಬಹುದು ಅಥವಾ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಮತ್ತೊಂದಷ್ಟು ಹೊಸ ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೆ ಸಿಸಿಬಿ ಕಸ್ಟಡಿಗೆ ನಟಿ ರಾಗಿಣಿಯನ್ನ ಒಪ್ಪಿಸಿದೆ ಕೋರ್ಟ್. ಸಿಸಿಬಿ ಕಸ್ಟಡಿಗೆ ನಟಿ ರಾಗಿಣಿಯನ್ನ ಒಪ್ಪಿಸಿದೆ ಕೋರ್ಟ್. 3 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿದೆ. ನಟಿ ರಾಗಿಣಿಗೆ ಮತ್ತೆ ಪೊಲೀಸ್ ಕಸ್ಟಡಿ ನೀಡಲಾಗಿದೆ. ಸಾಂತ್ವನ ಕೇಂದ್ರ ಮತ್ತೆ ಫಿಕ್ಸ್ ಆಗಿದೆ. 5 ದಿವಸಗಳ ಕಾಲ ಕಸ್ಟಡಿಗೆ ಕೇಳಿತ್ತು ಸಿಸಿಬಿ ಪೊಲೀಸರು. 5 ದಿವಸಗಳ ಕಾಲ ವಿಚಾರಣೆ ನಡೆಸಬೇಕಿದೆ ಸಿಸಿಬಿ ಪೊಲೀಸರು. ಹೀಗಾಗಿ ನಮಗೆ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೇಳಿದ್ರು. ಆದ್ರೆ ಈಗ ನಟಿ ರಾಗಿಣಿಯನ್ನ ಸಿಸಿಬಿ ಕಸ್ಟಡಿಗೆ ಕೊಡಲಾಗಿದೆ. ಕೇಳಿದಂತಹ 5 ದಿವಸಗಳ ಬದಲಾಗಿ 3 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 3 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ನಟಿ ರಾಗಿಣಿಯನ್ನ. 5 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿತ್ತು ಸಿಸಿಬಿ. ಆದ್ರೆ ಈಗ 3 ದಿವಸಗಳ ಕಾಲ ಸಿಸಿಬಿ ಕಸ್ಟಡಿಗೆ ನಟಿ ರಾಗಿಣಿಯನ್ನ ಕೊಡಲಾಗಿದೆ. ಈಗ ಸ್ಪಷ್ಟವಾಗಿ ಹೇಳಬಹುದು ಎಲ್ಲಿಯವರೆಗೆ ತನಿಖೆ ನಿಲ್ಲಿಸಲಾಗಿತ್ತೋ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಸಂಜನಾ ಅವರನ್ನು ಕೂಡ 3 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಮತ್ತೆ ಸಿಸಿಬಿ ಕಸ್ಟಡಿಗೆ ನಶೆ ರಾಣಿಯರನ್ನು ಒಪ್ಪಿಸಲಾಗಿದೆ. 5 ದಿವಸಗಳ ಕಾಲ ಕಸ್ಟಡಿಗೆ ಕೇಳಿತ್ತು ಸಿಸಿಬಿ ಪೊಲೀಸರು. ಇಬ್ಬರು ನಟಿಯರನ್ನ ವಿಚಾರಣೆ ನಡೆಸಬೇಕಿದೆ. ಈ ಕಾರಣಕ್ಕಾಗಿ 5 ದಿವಸಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳಿತ್ತು. ಆದ್ರೆ ಈಗ ಸಿಸಿಬಿ ಕಸ್ಟಡಿಗೆ ರಾಗಿಣಿ ಹಾಗೇನೆ ಸಂಜನಾ ಇಬ್ಬರನ್ನು ಕೂಡ 3 ದಿವಸಗಳ ಮಟ್ಟಿಗೆ ಒಪ್ಪಿಸಲಾಗಿದೆ. ವಿಚಾರಣೆ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಮಾಹಿತಿ ಕಲೆ ಹಾಕಬೇಕಿತ್ತು ಅಂತ ಹೇಳಿ ಒಂದಷ್ಟು ಮನವಿಯನ್ನು ಮಾಡಿಕೊಂಡಿತ್ತು ಸಿಸಿಬಿ ಪೊಲೀಸರು. ಅದರ ಜೊತೆಗೆ ಯಾಕೆ ಮಾಹಿತಿ ಕಲೆ ಹಾಕಬೇಕು, ಯಾವ್ಯಾವ ಗ್ರೌಂಡ್ ನಲ್ಲಿ ಮಾಹಿತಿ ಕಲೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿದ್ರು. ಇದೀಗ ಇಬ್ಬರು ನಟಿಯರನ್ನ 3 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಆ ಮೂಲಕ ಮತ್ತೆ 3 ದಿವಸಗಳ ಕಾಲ ಇಬ್ಬರು ನಟಿಯರನ್ನ
ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗುತ್ತೆ. ಪೊಲೀಸ್ ಕಸ್ಟಡಿಗೆ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಟಿಯರ ಪರ ವಕೀಲರು ವಾದ ಮಂಡಿಸಿದ್ರು. ನಮಗೆ ಪೊಲೀಸ್ ಕಸ್ಟಡಿಗೆ ಬೇಕಾಗುತ್ತೆ, ಇನ್ನೊಂದಷ್ಟು ವಿಚಾರಣೆ ನಡೆಸಬೇಕಿದೆ ಅನ್ನುವಂತ ವಾದವನ್ನ ಸಿಸಿಬಿ ಪೊಲೀಸರು ಮಾಡಿದ್ರು. ಕೊನೆಗೂ ಕೂಡ ಸಿಸಿಬಿ ಪೊಲೀಸರ ವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ತೀರ್ಮಾನ ಕೊಟ್ಟಿದೆ, ಕೋರ್ಟ್ ಆದೇಶ ಕೊಟ್ಟಿದೆ. ಇಲ್ಲ, 3 ದಿವಸಗಳ ಕಾಲ ಇಬ್ಬರು ನಟಿಯರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಅಂತ ಹೇಳಿ. ಈ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ಬಂದಂತ ಇಬ್ಬರು ನಟಿಯರ ವಿಚಾರಣೆ ಮತ್ತೆ ಮುಂದುವರಿಯುತ್ತೆ. ಹೊಸದಾಗಿ ಮತ್ತೆ ವಿಚಾರಣೆ ನಡೆಸ್ತಾರೆ. ಅದರ ಜೊತೆಗೆ ಹಿಂದೆ ಕೊಟ್ಟಂತ ಹೇಳಿಕೆಗಳಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಹೊಸದಾಗಿ ತನಿಖೆ ಅಂತ ಹೇಳಿದ್ರೆ ಎಲ್ಲಿವರೆಗೂ ನಿಂತಿತ್ತೋ ಅದರ ಮುಂದುವರೆದ ಭಾಗವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಸಿಸಿಬಿ ಯಾವ್ಯಾವ ಆಂಗಲ್ ಅಲ್ಲಿ ತನಿಖೆ ಮಾಡಬೇಕಿತ್ತು ಅಥವಾ ಯಾವ್ಯಾವ ಆಂಗಲ್ ಅಲ್ಲಿ ಅವ್ರ ಹತ್ರ ಮಾಹಿತಿಯನ್ನು ಪಡಿಬೇಕಿತ್ತು ಅಂತೇಳಿ ಪ್ಲಾನ್ ಮಾಡ್ಕೊಂಡಿತ್ತು, ಅದೇ ಪ್ಲಾನ್ ನ ಪ್ರಕಾರ ತನಿಖೆ ನಡೆಸೋದಕ್ಕೆ ಅವಕಾಶ ಕೊಡಲಾಗುತ್ತೆ. ಇನ್ನು ನಶೆ ರಾಣಿಯರಿಗೆ ಮತ್ತೆ ಸಾಂತ್ವನ ಕೇಂದ್ರವೇ ಗತಿಯಾಗಿದೆ. ಇಲ್ಲಿ ಕಳೆದ 8 ದಿನಗಳಿಂದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿರುವಂತಹ ರಾಗಿಣಿ, ಕಳೆದ 8 ದಿವಸಗಳಿಂದ ಸಾಂತ್ವನ ಕೇಂದ್ರದಲ್ಲಿ ನಟಿ ರಾಗಿಣಿ ಇದ್ದಾರೆ. ಕಳೆದ 4 ದಿನಗಳಿಂದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸಂಜನಾ ಕೂಡ ಇದ್ದಾರೆ. ಈ ನಶೆ ರಾಣಿಯರಿಗೆ ಮತ್ತೆ ವಾಪಸ್ ಸಾಂತ್ವನ ಕೇಂದ್ರವೇ ಗತಿಯಾಗಿದೆ. ಸಂಜನಾ ಗಲ್ರಾಣಿ, ರಾಗಿಣಿಗೆ ಯಾವುದೇ ರೀತಿಯಾದಂತಹ ರಿಲೀಫ್ ಸಿಕ್ಕಿಲ್ಲ. ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತೀವಿ ಎನ್ನುವಂತಹ ಎದುರು ನೋಡ್ತಾ ಇದ್ರು. ಯಾಕೆ ಮತ್ತೆ ವಿಚಾರಣೆ ನಡೆಸುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಸಿಸಿಬಿ ಪೊಲೀಸರಿಗೆ ಕೇಳಿದಂತಹ ವಾದ ಏನಿತ್ತು, ಅದಕ್ಕೆ ನಟಿಯರ ಪರ ವಕೀಲರು ಯಾಕೆ ಬೇಕಿತ್ತು, ಮತ್ತೆ ಒಂದಷ್ಟು ದಿನ ಯಾಕೆ ಬೇಕು ನಿಮಗೆ ವಿಚಾರಣೆ ನಡೆಸೋಕೆ ಅಂತ ಹೇಳಿ ವಾದ ಮಂಡಿಸಿದ್ರು. ಇದೀಗ ಮತ್ತೆ ಇಬ್ಬರು ನಟಿಯರಿಗೆ ಸಾಂತ್ವನ ಕೇಂದ್ರವೇ ಗತಿಯಾಗಿದೆ. ಕಳೆದ 8 ದಿವಸಗಳಿಂದ ರಾಗಿಣಿ ಸಾಂತ್ವನ ಕೇಂದ್ರದಲ್ಲಿದ್ದಾರೆ. ಸಂಜನಾ ಗಲ್ರಾಣಿ ಕಳೆದ 4 ದಿವಸಗಳಿಂದ ಇದೇ ಸಾಂತ್ವನ ಕೇಂದ್ರದಲ್ಲಿದ್ದಾರೆ. ಇಬ್ಬರ ವಿಚಾರಣೆ ಸಾಂತ್ವನ ಕೇಂದ್ರದಲ್ಲಿಯೇ ನಡೀತಾ ಇದೆ. ಇನ್ನು ನಟಿ ರಾಗಿಣಿ ಹಾಗೇನೆ ಸಂಜನಾ ಜೊತೆಗೇನೆ ಇನ್ನುಳಿದಂತಹ 6 ಆರೋಪಿಗಳನ್ನು ಕೂಡ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ನಶೆ ರಾಣಿಯರ ವಾಸ್ತವ್ಯ ಮತ್ತೆ ಸಾಂತ್ವನ ಕೇಂದ್ರದಲ್ಲೇ ಮುಂದುವರಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ಮತ್ತೆ 3 ದಿವಸಗಳ ಕಾಲ ಇಬ್ಬರು ನಟಿಯರಿಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಮತ್ತೊಂದಷ್ಟು ವಿಚಾರಣೆ ನಡೆಸೋದು ಬಾಕಿ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೂಡ 3 ದಿವಸಗಳ ಕಾಲ ವಿಚಾರಣೆ ನಡೆಸೋದಕ್ಕೆ ಅಂತೇಳಿ ಅನುಕೂಲ ಮಾಡಿಕೊಡಲಾಗಿದೆ. 3 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈ ಕಾರಣಕ್ಕಾಗಿ ಸ್ಯಾಂಡಲ್ವುಡ್ನ ನಶೆ ರಾಣಿಯರು ಸದ್ಯಕ್ಕೆ ಮತ್ತೆ ಸಾಂತ್ವನ ಕೇಂದ್ರಕ್ಕೆ ಹೋಗಬೇಕಾಗತ್ತೆ. ಸಾಂತ್ವನ ಕೇಂದ್ರದಲ್ಲಿಯೇ ವಾಸ್ತವ್ಯವನ್ನು ಹೂಡಬೇಕಾಗತ್ತೆ. ಅಲ್ಲಿಯೇ ಅವರ ವಿಚಾರಣೆ ಕೂಡ ಮುಂದುವರಿಯುತ್ತೆ. ಸಿಸಿಬಿ ಪೊಲೀಸರು ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಡ್ರಗ್ ಮಾಫಿಯಾಗೂ ಸ್ಯಾಂಡಲ್ವುಡ್ಗೂ ಲಿಂಕ್ ಇದೆ ಅನ್ನುವಂತಹ ಮಾತು ಕೇಳಿ ಬಂದಂತಹ ಸಂದರ್ಭದಲ್ಲಿ ಸಿಸಿಬಿ ತನಿಖೆಯನ್ನು ಆರಂಭಿಸಿತ್ತು. ತನಿಖೆಯ ಸಂದರ್ಭದಲ್ಲಿ ಸಿಕ್ಕಂತ ಒಂದೊಂದೇ ಹೆಸರುಗಳನ್ನ ಕಲೆ ಹಾಕ್ತಾ ಸಾಕ್ಷಿಗಳ ಸಮೇತ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿತ್ತು. ಇದೀಗ ಮತ್ತೆ ಸಾಂತ್ವನ ಕೇಂದ್ರಕ್ಕೆ ಇಬ್ಬರನ್ನು ಕೂಡ ಶಿಫ್ಟ್ ಮಾಡಲಾಗುತ್ತೆ. ತೀರ್ಪು ಹೊರಬೀಳ್ತಾ ಇದ್ದ ಹಾಗೆ ಸಂಜನಾ ಮತ್ತೆ ರಾಗಿಣಿ ಆಕ್ರೋಶಗೊಂಡಿದ್ದಾರೆ. ತೀರ್ಪು ಹೊರಬೀಳ್ತಾ ಇದ್ದ ಹಾಗೆ ಸಂಜನಾ ಮತ್ತು ರಾಗಿಣಿ ಇಬ್ಬರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇಂಥದ್ದೊಂದು ತೀರ್ಪು ಬರುತ್ತೆ ಎನ್ನುವಂತ ನಿರೀಕ್ಷೆ ಇರಲಿಲ್ಲ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ, ಮತ್ತೊಂದಷ್ಟು ವಿಚಾರಣೆ ನಡೆಸೋದಕ್ಕೆ ಅವಕಾಶ ಸಿಗುತ್ತೆ ಪೊಲೀಸರಿಗೆ ಎನ್ನುವಂಥದ್ದನ್ನ ಅವರು ಊಹಿಸಿರ್ಲಿಲ್ಲ. ಆದ್ರೀಗ ಇಂಥದ್ದೇ ಒಂದು ತೀರ್ಪು ಹೊರಬೀಳ್ತಾ ಇದ್ದ ಹಾಗೆ ಇಬ್ಬರು ನಟಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಇಂಥದ್ದೊಂದು ತೀರ್ಪು ಬಂತಲ್ಲ ಅಂತ ಹೇಳಿ. ಬೆಂಗಳೂರಿನ 1ನೇ ಎಸಿಎಂಎಂ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಇದು. ಲ್ಯಾಪ್ಟಾಪ್ ಮುಂದೆ ಕೂತಿದ್ದವರು ಆಕ್ರೋಶದಿಂದ ಎದ್ದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಲ್ಯಾಪ್ಟಾಪ್ ಮುಂದೆ ಕೂತಿದ್ರು. ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತಿದ್ರು. ಇಂತಹ ಸಂದರ್ಭದಲ್ಲಿ ಯಾವಾಗ ತೀರ್ಪು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಬಂತೋ, ಮತ್ತೆ ವಾಪಸ್ 3 ದಿವಸಗಳ ಕಾಲ ಸಿಸಿಬಿ ಕಸ್ಟಡಿಗೆ ನಾವು ಹೋಗ್ತಿದೀವಿ ಅನ್ನೋದು ಗೊತ್ತಾಯ್ತು. ಯಾವಾಗ ಮತ್ತೆ ಮುಂದಿನ 3 ದಿವಸಗಳ ಕಾಲ ಸಾಂತ್ವನ ಕೇಂದ್ರದಲ್ಲಿ ನಮ್ಮನ್ನ ವಿಚಾರಣೆ ನಡೆಸ್ತಾರೆ ಅನ್ನೋದು ಗೊತ್ತಾಯ್ತು, ತದನಂತರಕ್ಕೆ ಇಬ್ಬರು ನಟಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಲ್ಯಾಪ್ಟಾಪ್ ಮುಂದೆ ಕೂತು ತೀರ್ಪಿಗಾಗಿ ಎದುರು ಕಾಯ್ತಾ ಇದ್ದಂತಹ ಇಬ್ಬರು ನಟಿಯರು ಅಸಮಾಧಾನವನ್ನ ಹೊರಹಾಕಿ ಎದ್ದು ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.
ತೀರ್ಪು ಹೊರಬೀಳ್ತಾ ಇದ್ದ ಹಾಗೆ ಸಂಜನಾ ಮತ್ತು ರಾಗಿಣಿ ಇಬ್ಬರು ಆಕ್ರೋಶಗೊಂಡಿದ್ದಾರೆ. ಲ್ಯಾಪ್ಟಾಪ್ನ ಎದುರುಗಡೆ ಕೂತಿದ್ರು. ಏನಾಗುತ್ತೆ ತೀರ್ಪು, ಇವತ್ತಾದ್ರೂ ನಮಗೆ ಸಿಸಿಬಿ ಪೊಲೀಸರಿಂದ ಮುಕ್ತಿ ಸಿಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ? ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮೂವ್ಮೆಂಟ್ಸ್ ನಡೆಯುತ್ತೆ ಅಂತ ಹೇಳಿ ನಟಿ ಸಂಜನಾ ಹಾಗೇನೆ ರಾಗಿಣಿಗೆ ಮತ್ತೊಂದು ಸಂಕಷ್ಟ ಪಕ್ಕಾ ಆಗ್ತಾ ಇದೆ. ಇಲ್ಲಿ ರಾಗಿಣಿ ಹಾಗೇನೆ ಸಂಜನಾ ವಿರುದ್ಧ ಇಡಿಯಿಂದಲೂ ತನಿಖೆ ನಡೆಯೋದು ಬಹುತೇಕ ಫಿಕ್ಸ್ ಆಗಿದೆ. ನಟಿ ಸಂಜನಾ ಹಾಗೇನೆ ರಾಗಿಣಿಗೆ ಮತ್ತೊಂದು ಸಂಕಷ್ಟ ಪಕ್ಕಾ. ಇಲ್ಲಿ ಇಡಿ ತನಿಖೆ ನಡೆಯೋದು ಬಹುತೇಕ ಪಕ್ಕಾ ಆಗ್ತಾ ಇದೆ, ಬಹುತೇಕ ಫಿಕ್ಸ್ ಆಗ್ತಾ ಇದೆ. ಇಡಿಯಿಂದಲೂ ತನಿಖೆ ನಡೆಯೋದು ಖಂಡಿತ. ಇಲ್ಲಿ ಇಡಿ ಕೂಡ ತನಿಖೆಯನ್ನು ನಡೆಸುವಂತ ಸಾಧ್ಯತೆ ಇತ್ತು ಅನ್ನುವಂತ ಮಾತನ್ನು ಹೇಳ್ತಾ ಇದ್ವಿ. ಇದೀಗ ಮತ್ತೊಂದು ಸಂಕಷ್ಟ ಪಕ್ಕಾ ಆಗುವಂತಹ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆ ನಡೀತಾ ಇದೆ. ಇತ್ತ ಇಡಿಯೂ ಕೂಡ ತನಿಖೆ ನಡೆಸುವಂತಹ ನಿಟ್ಟಿನಲ್ಲಿಯೇ ಎಲ್ಲವೂ ಕೂಡ ನಡೀತಾ ಇದೆ. ಹವಾಲಾ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಶ್ರೀಲಂಕಾಕ್ಕೆ ನಟಿಯರು ಹೋಗ್ತಾ ಇದ್ರು, ಕೆಸಿನೋದಲ್ಲಿ ಭಾಗಿಯಾಗ್ತಾ ಇದ್ರು, ಕೆಸಿನೋದಲ್ಲಿ ಲಕ್ಷ ಲಕ್ಷ ಸಂಭಾವನೆ ಪಡಿತಾ ಇದ್ರು, ಹಣ ಪಡಿತಾ ಇದ್ರು. ಪಡೆದಂತಹ ಹಣ ಯಾವ ಮೂಲಕ ಇತ್ತು? ಹವಾಲಾ ಅಕ್ರಮ ವಿದೇಶಿ ವಿನಿಮಯ ಆರೋಪದ ಹಿನ್ನೆಲೆಯಲ್ಲಿ ಇಡಿ ತನಿಖೆಯನ್ನು ನಡೆಸಲಾಗುತ್ತೆ. ಪ್ರಕರಣ ಸಂಬಂಧ ಇಸಿಐಆರ್ ಅನ್ನ ದಾಖಲು ಮಾಡಿದ್ದಾರೆ ಅಧಿಕಾರಿಗಳು. ಗಮನಿಸ್ತಾ ಹೋಗಬೇಕು. ನಟಿ ಸಂಜನಾ ಮತ್ತು ರಾಗಿಣಿಗೆ ಮತ್ತೊಂದು ಸಂಕಷ್ಟ ಪಕ್ಕಾ ಆಗಿದೆ. ಇಲ್ಲಿ ಇಡಿಯಿಂದಲೂ ಕೂಡ ಇಬ್ಬರು ನಟಿಯರಿಗೆ ಡ್ರಿಲ್ ಮಾಡೋದು ಪಕ್ಕಾ. ಇಸಿಐಆರ್ ಅನ್ನ ದಾಖಲಿಸಿಕೊಂಡಿದೆ ಇಡಿ. ಹವಾಲಾ ದಂಧೆ, ಅದರ ಜೊತೆಗೆ ಅಕ್ರಮವಾಗಿ ವಿದೇಶಿ ಹಣವನ್ನ ವಿನಿಮಯ ಮಾಡಿಕೊಂಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಇಡಿ ತನಿಖೆಯನ್ನು ನಡೆಸೋದಕ್ಕೆ ಅಂತ ಹೇಳಿ ಈಗ ತೀರ್ಮಾನಿಸಲಾಗಿದೆ. ಇಡಿ ಇಸಿಐಆರ್ ಅನ್ನ ದಾಖಲಿಸಿಕೊಂಡಿದೆ. ಆ ಮೂಲಕ ಇಬ್ಬರು ನಟಿಯರನ್ನ ವಿಚಾರಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಹೀಗಾಗಿ ಒಂದು ಕಡೆಗೆ ಸಿಸಿಬಿ ಪೊಲೀಸರ ವಿಚಾರಣೆ, ಮತ್ತೊಂದು ಕಡೆಗೆ ಸಿಸಿಬಿ ಪೊಲೀಸರ ವಶಕ್ಕೂ ಕೂಡ ಕೊಡಲಾಗಿದೆ. ಇದರ ಜೊತೆಗೆ ನಟಿ ರಾಗಿಣಿ ಹಾಗೇನೆ ಸಂಜನಾಗೆ ಮತ್ತೊಂದು ರೀತಿಯಾದಂತಹ ಸಂಕಷ್ಟ ಎದುರಾಗ್ತಾ ಇರುವಂತಹ ಸಂಕಷ್ಟ ಏನು ಅಂತ ನೋಡ್ತಾ ಹೋದ್ರೆ ಇಡಿ ತನಿಖೆಯೂ ಕೂಡ ಫಿಕ್ಸ್ ಆಗಿದೆ. ಹವಾಲಾ ಅಕ್ರಮ ವಿದೇಶಿ ವಿನಿಮಯ ಆರೋಪದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇಸಿಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ. ಯಾವಾಗ ತೀರ್ಪು ಹೊರಬಿತ್ತೋ, ಯಾವಾಗ ಇಬ್ಬರು ನಟಿಯರನ್ನ ಮತ್ತೆ ಪೊಲೀಸರ ವಶಕ್ಕೆ ಕೊಡಲಾಗುತ್ತೋ, ತದನಂತರದಲ್ಲಿ ಸಿಟ್ಟಿನಿಂದ, ಆಕ್ರೋಶದಿಂದ, ಅಸಮಾಧಾನದಿಂದ ಲ್ಯಾಪ್ಟಾಪ್ ಮುಂದೆಯಿಂದ ಕೂತಿದ್ದಂಥವರು ಎದ್ದು ಹೋಗ್ತಾರೆ. ಇದೀಗ ಅಂಥದ್ದೇ ಒಂದು ತೀರ್ಪಿನ ನಂತರದಲ್ಲಿ ಆಕ್ರೋಶ ವ್ಯಕ್ತವಾಗುವಂತ ಅಥವಾ ಅಸಮಾಧಾನ ತೋಡಿಕೊಳ್ಳುವಂತ ತೀರ್ಪು ಸಿಕ್ಕ ನಂತರದಲ್ಲಿ ಮತ್ತೊಂದು ಸಂಕಷ್ಟ ಪಕ್ಕಾ ಆಗಿದೆ. ಇಲ್ಲಿ ಹವಾಲಾ ದಂಧೆ, ಅದರ ಜೊತೆಗೆ ಅಕ್ರಮ ವಿದೇಶಿ ಹಣ ವಿನಿಮಯ ಇದೆಯಲ್ಲ, ಅಕ್ರಮವಾಗಿ ವಿದೇಶಿ ಹಣವನ್ನ ವಿನಿಮಯ ಮಾಡಿಕೊಂಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಇಸಿಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ ಇಡಿ ಅಧಿಕಾರಿಗಳು. ಇಸಿಐಆರ್ ಅನ್ನ ದಾಖಲಿಸಿಕೊಂಡ ನಂತರದಲ್ಲಿ ತನಿಖೆಯನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ಮಾಹಿತಿಯನ್ನು ಕಲೆ ಹಾಕಲೇಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಈ ಕಾರಣಕ್ಕಾಗಿ ಕೇವಲ ಡ್ರಗ್ಸ್ ಜೊತೆಗೆ ಡ್ರಗ್ ಮಾಫಿಯಾದ ಜೊತೆಗೆ ಲಿಂಕ್ ಇದೆ ಅನ್ನುವಂಥ ಕಾರಣಕ್ಕಾಗಿ ಅರೆಸ್ಟ್ ಆಗಿರುವಂತ ಇಬ್ಬರು ನಟಿಯರಿಗೆ ಸದ್ಯಕ್ಕೆ ಇಡಿಯ ತನಿಖೆ ಕೂಡ ದೊಡ್ಡ ಮಟ್ಟದಲ್ಲಿ ಕಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಎಷ್ಟು ದಿವಸಗಳ ಕಾಲ ಕೇವಲ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಇಡಿ ಮಾಡಿತ್ತು, ಮಾಹಿತಿಯನ್ನ ಕಲೆ ಹಾಕಿತ್ತು. ಅದರ ಜೊತೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸಿಸಿಬಿ ಬಳಿಯಲ್ಲೂ ಕೂಡ ಕೇಳಿತ್ತು. ಇದೀಗ ಇಸಿಐಆರ್ ದಾಖಲಿಸಿಕೊಂಡು ಮತ್ತೊಂದಷ್ಟು ತನಿಖೆಯನ್ನು ನಡೆಸೋದಕ್ಕೆ ಅಂತ ಹೇಳಿ ಇಡಿ ನಿರ್ಧರಿಸಿದೆ. ಇಸಿಐಆರ್ ಅನ್ನು ದಾಖಲಿಸಿಕೊಂಡಿದೆ. ಈ ಕಾರಣಕ್ಕಾಗಿಯೇ ನಟಿ ಸಂಜನಾ ಮತ್ತು ರಾಗಿಣಿಗೆ ಮತ್ತೊಂದು ಸಂಕಷ್ಟ ಪಕ್ಕಾ ಆಗ್ತಾ ಇದೆ. ರಾಗಿಣಿ ಹಾಗೆಯೇ ಸಂಜನಾ ವಿರುದ್ಧ ನಮ್ಮ ಬಳಿ ಪಕ್ಕಾ ಸಾಕ್ಷ್ಯ ಇದೆ. ಇಬ್ಬರು ನಟಿಯರಿಗೆ ಸಂಬಂಧಪಟ್ಟ ಹಾಗೆ, ಡ್ರಗ್ಸ್ ಮಾಫಿಯಾಗೆ ಸಂಬಂಧಪಟ್ಟ ಹಾಗೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇದೆ. ಪ್ರಕರಣದ ತನಿಖೆ ಸರಿಯಾದ ದಿಕ್ಕಿನಲ್ಲೇ ಸಾಗ್ತಾ ಇದೆ. ನಮ್ಮ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ಇದು ಸಿಸಿಬಿ ಮತ್ತೆ 3 ದಿನ ನಟಿಯರ ವಿಚಾರಣೆಯನ್ನು ನಡೆಸ್ತೇವೆ ಅಂತ ಹೇಳಿ ಸಿಸಿಬಿ ಹೇಳಿರುವಂತಹ ಮಾತಿದು. ಮತ್ತೆ 3 ದಿವಸಗಳ ಕಾಲ ನಟಿಯರನ್ನ ವಿಚಾರಣೆ ನಡೆಸ್ತೇವೆ. ಟಿವಿ9ಗೆ ಸಿಸಿಬಿಯ ಉನ್ನತ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಇದು. ಹೌದು, ನಾವು ತನಿಖೆ ನಡೆಸ್ತಾ ಇದ್ದೀವಿ. ನಾವು ನಡೆಸ್ತಾ ಇರುವಂತಹ ತನಿಖೆ ಸರಿಯಾದ ದಿಕ್ಕಿನಲ್ಲೇ ಸಾಗ್ತಾ ಇದೆ. ನಟಿಯರ ಬಳಿಯಲ್ಲಿ ಒಂದಷ್ಟು ಸಾಕ್ಷ್ಯಗಳು ನಮಗೆ ಸಿಕ್ಕಿದೆ. ಡ್ರಗ್ಸ್ ಮಾಫಿಯಾಗೆ ಸಂಬಂಧಪಟ್ಟ ಹಾಗೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇದೆ. ಸರಿಯಾದಂತಹ ದಿಕ್ಕಿನಲ್ಲಿಯೇ ತನಿಖೆ ಸಾಗ್ತಾ ಇದೆ. ನಾವು ಮಾಡಿದಂತಹ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದೆ ಅಂತ ಹೇಳಿ
ಸಿಸಿಬಿಯ ಉನ್ನತ ಮೂಲಗಳು ಟಿವಿ ನನಗೆ ಕೊಟ್ಟಿರುವಂತಹ ಮಾಹಿತಿ ಇದು. ಎಲ್ಲ ಒಂದು ಕಡೆಗೆ ತನಿಖೆಯ ದಿಕ್ಕಿನ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ವು. ಅದರ ಜೊತೆಗೆ ಪೊಲೀಸ್ ಕಸ್ಟಡಿಗೆ ಸಂಬಂಧಪಟ್ಟ ಹಾಗೂ ಕೂಡ ನಟಿಯರ ಪರ ವಕೀಲರು ಚಕಾರ ಎತ್ತಿದ್ರು. ಯಾಕೆ ಕೊಡಬೇಕು ಪೊಲೀಸ್ ಕಸ್ಟಡಿಗೆ? ಯಾರೋ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಇವರನ್ನು ಅರೆಸ್ಟ್ ಮಾಡಲಾಗಿದೆ, ಕೊಡಬೇಡಿ ಇವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಅಂತೇಳಿ ಮನವಿ ಕೂಡ ಮಾಡ್ಕೊಂಡಿದ್ರು. ಆದ್ರೀಗ ಸಿಸಿಬಿ ಉನ್ನತ ಮೂಲಗಳು ಹೇಳ್ತಾ ಇರುವಂತ ಮಾಹಿತಿ, ನಾವು ನಡೆಸ್ತಾ ಇರುವಂತ ತನಿಖೆ ಸರಿಯಾಗಿದೆ, ನಾವು ನಡೆಸ್ತಾ ಇರುವಂತ ತನಿಖೆ ಸರಿಯಾದಂತ ದಿಕ್ಕಿನಲ್ಲೇ ಸಾಗ್ತಾ ಇದೆ, ನಟಿಯರ ಬಗ್ಗೆ ನಮ್ಮ ಬಳಿಯಲ್ಲಿ ಸಾಕಷ್ಟು ಸಾಕ್ಷ್ಯ ಇದೆ, ನಾವು ಮಾಡ್ಕೊಂಡಿರುವಂತಹ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದೆ ಅಂತ ಹೇಳಿ TV9ಗೆ ಸಿಸಿಬಿಯ ಉನ್ನತ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಇದು. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.